ನಾಳೆ ರಾಜ್ಯದ ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪದಗ್ರಹಣ ಮಾಡಲಿದ್ದಾರೆ. ಸಿಎಂ ಪ್ರಮಾಣ ವಚನ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಸಂಚಾರ ಮಾರ್ಗದಲ್ಲೂ ಕೂಡ ಬದಲಾವಣೆಯನ್ನ ಮಾಡಲಾಗಿದೆ. ವಿಧಾನಸೌಧ ಮತ್ತು ಲೋಕಭವನದ ರಸ್ತೆಯ ಸಮೀಪ ಮಾರ್ಗ ಬದಲಾವಣೆ ಮಾಡಲಾಗಿದೆ. ನಾಳೆ ಸಂಜೆ ಕಾರ್ಯಕ್ರಮ ಇರುವಂತಹ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಲಾಗಿದೆ. ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಸಂಚಾರದಲ್ಲಿ ವ್ಯತ್ಯಯ ಇರುತ್ತೆ. ಲೋಕಭವನ ರಸ್ತೆಯಲ್ಲಿ ಯಾರೆಲ್ಲ ಆಹ್ವಾನಿತರಿದ್ದಾರೆ ಅವರಿಗೆ ಮಾತ್ರ ಪ್ರವೇಶ ಮಾಡೋದಕ್ಕೆ ಅವಕಾಶ ಇದೆ. ವಿಧಾನಸೌಧ ಮತ್ತು ಲೋಕಭವನ ರಸ್ತೆಯಲ್ಲಿ ಸಾರ್ವಜನಿಕ ವಾಹನಕ್ಕೆ ನಿರ್ಬಂಧ ಹೇರಲಾಗಿದೆ. ಪೊಲೀಸರು ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಭದ್ರತೆಯ ಸಂಬಂಧವೂ ಕೂಡ ಪೊಲೀಸ್ ಆಯುಕ್ತರು ಈಗಾಗಲೇ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಜನಸಂದಣಿ ಹೆಚ್ಚಾಗುವ ಹಿನ್ನೆಲೆಯಲ್ಲಿ ಲೋಕಭವನ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಜನಸಂದಣಿ ಜಾಸ್ತಿ ಆಗೋ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗಿದೆ. ಇನ್ನು ನಾಳೆ ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪದಗ್ರಹಿಸಲಿದ್ದಾರೆ. ಹಿರಿಯ ಅಧಿಕಾರಿಗಳ ಜೊತೆ ಪೊಲೀಸ್ ಆಯುಕ್ತ ಸಭೆಯನ್ನ ಕೂಡ ನಡೆಸಿದ್ದಾರೆ. ಪ್ರಮಾಣ ವಚನದ ಭದ್ರತೆಯ ಬಗ್ಗೆ ಈ ಸಭೆಯಲ್ಲಿ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನ ಕೊಡಲಾಗಿದೆ. ಡಿಕೆಶಿ ಪ್ರಮಾಣ ವಚನದ ಭದ್ರತೆಯ ಕುರಿತು ಅಧಿಕಾರಿಗಳ ಮೀಟಿಂಗ್ ಇದೆ. ಎಲ್ಲ ಜಂಟಿ ಪೊಲೀಸ್ ಆಯುಕ್ತರು, ಟ್ರಾಫಿಕ್ ಡಿಸಿಪಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ವಿಐಪಿ, ವಿವಿಐಪಿ ಪಾಸ್ ಇದ್ದವರಿಗೆ ಮಾತ್ರ ಲೋಕಭವನಕ್ಕೆ ಎಂಟ್ರಿ ಇದೆ. ಇಲ್ಲದೆ ಹೋದರೆ ಯಾರನ್ನೂ ಕೂಡ ಲೋಕಭವನಕ್ಕೆ ಬಿಡೋದಿಲ್ಲ. ಆ ನಿಟ್ಟಿನಲ್ಲಿ ಪೊಲೀಸ್ ಆಯುಕ್ತರು ಅಧಿಕಾರಿಗಳ ಜೊತೆ ಇವತ್ತು ಸಭೆಯನ್ನ ಮಾಡಿದ್ರು. ಲೋಕಭವನ ಹಾಗೂ ಸುತ್ತಮುತ್ತಲ ಪ್ರದೇಶಕ್ಕೆ ಎಲ್ಲರಿಗೂ ಕೂಡ ನಾಳೆ ಪ್ರವೇಶ ಇರೋದಿಲ್ಲ. ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೂ ವಾಹನ ಸಂಚಾರದಲ್ಲಿ ನಿರ್ಬಂಧ ಹೇರಲಾಗಿದೆ. ಮತ್ತೊಂದು ಕಡೆ ಪಾಸ್ ಇದ್ದವರಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ನಾಳೆ ಒಂದು ದೊಡ್ಡ ಕಾರ್ಯಕ್ರಮ ಇದೆ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಹೊಸ ಒಂದು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸಿಟಿ ಪೊಲೀಸ್ ಕಡೆಯಿಂದ, ಬೆಂಗಳೂರು ಸಿಟಿ ಪೊಲೀಸ್ ಕಡೆಯಿಂದ ಲಾ ಆ್ಯಂಡ್ ಆರ್ಡರ್, ಟ್ರಾಫಿಕ್ ಬಗ್ಗೆ ಸಾಕಷ್ಟು ನಮ್ಮ ಆಫೀಸರ್ ಜೊತೆಗೆ ನಾವು ಚರ್ಚೆ ಮಾಡಿ ಏನೇನು ಇಲ್ಲಿವರೆಗೆ ಪ್ರೋಟೋಕಾಲ್ ಪ್ರಕಾರ DPR ಅವರು ಏನೇನು ಫೈನಲೈಸ್ ಮಾಡಿದ್ದಾರೆ ಅದರದ್ದು ಫೈನಲೈಸ್ ಪ್ರೋಗ್ರಾಮ್ ತಗೊಂಡು ನಾವು ನಮ್ಮದು ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ. ಇದರಲ್ಲಿ ರಾಜ್ಭವನ್, ಲೋಕಭವನ್ದು ಏನೋ ಒಂದು ಇನ್ಸೈಡ್ ಪ್ರೋಗ್ರಾಮ್ ಆಗ್ತಾಯಿದೆ, ಇಂಡೋರ್ಸ್ ಇದೆ. ಸೊ ಇದರಲ್ಲಿ ಕೆಪಾಸಿಟಿ ಲಿಮಿಟೆಡ್ ಇದೆ. ಅದು ಒಂದು ವಿತ್ ಪಾಸಸ್, ವೆಹಿಕಲ್ ಪಾಸಸ್ ಪ್ಲಸ್ ವಿಸಿಟರ್ ಪಾಸಸ್ ಏನಿದೆ ಅದೆಲ್ಲ DPR ಅವರು ಇಶ್ಯೂ ಮಾಡ್ತಾಯಿದ್ರು. ಅದರದ್ದು ಡೀಟೇಲ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.